ಜೈ ಹಿಂದ್. ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ, ಎಲ್ಲರಿಗೂ ಈಗಾಗಲೇ ಗೊತ್ತಾಗಿರಬಹುದು SSC GD 2025ರ ಎಕ್ಸಾಮದ ನಿಮ್ಮ ಸಿಟಿ ಒಂದು ಬಿಟ್ಟು ನಿಮ್ಮ ಎಕ್ಸಾಮ್ ಡೇಟ್ ಯಾವಾಗಿದೆ, ಆಮೇಲೆ ಯಾವ ಶಿಫ್ಟ್ಗೆ ನಿಮ್ಮ ಎಕ್ಸಾಮ್ ಇದೆ ಅನ್ನೋದು ಈಗಾಗಲೇ ಗೊತ್ತಾಗಿದೆ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆ ಮಾಡುವಂತಹ ವಿಷಯಗಳು ಏನು ಅಂತಂದ್ರೆ, ಎಕ್ಸಾಮ್ ಡೇಟ್ ಅನ್ನ ಹೇಗೆ ಚೆಕ್ ಮಾಡ್ಕೊಳ್ಳೋದು, ಶಿಫ್ಟ್ ಯಾವ್ದಿದೆ ಅನ್ನೋದನ್ನ ಹೇಗೆ ನೋಡ್ಕೊಳ್ಳೋದು, ಅವುಗಳನ್ನ ನಾನು ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೇನೆ. ನೀವು ನಿಮ್ಮ ಮೊಬೈಲ್ ದೊಳಗನ ಏನ್ ಮಾಡ್ಕೋಬಹುದು, ಈ ಒಂದು ಎಕ್ಸಾಮ್ ಡೇಟ್ ಮತ್ತು ನಿಮ್ಮ ಯಾವ ಶಿಫ್ಟ್ ಇದೆ ಅನ್ನೋದನ್ನ ನೋಡ್ಕೋಬಹುದು. ಅದ್ರ ಜೊತೆಗೆ ಬಹಳಷ್ಟು ಜನರು ಕೇಳ್ತಾ ಇದ್ರು ಎಕ್ಸಾಮ್ ಸಿಟಿ ಹೇಗೆ ನೋಡೋದು ಸರ್ ಅಂತ ಹೇಳಿ. ಅದ್ರ ಬಗ್ಗೆನೂ ಕೂಡ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ನೀಡ್ತಾ ಇದ್ದೇನೆ. ಅದ್ರ ಜೊತೆಗೆ ಏನಾದ್ರೂ ನಿಮ್ಗೆ ಡೌಟ್ಸ್ ಗಳಿದ್ರೆ SSC GD ಎಕ್ಸಾಮ್ಸ್ ಬಗ್ಗೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಬಹುದು. 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ ಹಾಗೂ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ರಿ. ಅದ್ರ ಜೊತೆಗೆ ಇದುವರೆಗೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇರುವಂತವ್ರು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಅದ್ರ ಜೊತೆಗೆ ಬೆಲ್ ಐಕನ್ ಅನ್ನು ಸಹ ಕ್ಲಿಕ್ ಮಾಡ್ರಿ, ಇದೇ ರೀತಿಯಾಗಿರುವಂತಹ ವಿಡಿಯೋಸ್ಗಳ ನೋಟಿಫಿಕೇಶನ್ ಅನ್ನ ಪಡೆಯಲು. ಈಗ ಇಲ್ಲಿ ಅದಕ್ಕಿಂತ ಮುಂಚೆ SSC GD ಎಕ್ಸಾಮ್ ಗೆ ತಯಾರಿಯನ್ನು ನಡೆಸುವಂತ ಅಭ್ಯರ್ಥಿಗಳಿಗೆ ಕಂಪ್ಲೀಟ್ ಕೋರ್ಸ್ ನಮ್ಮಲ್ಲಿ ಅವೈಲೇಬಲ್ ಐತಿ. ನೀವು ಈ ಕೋರ್ಸ್ ಅನ್ನ ತೆಗೆದುಕೊಂಡು ನಿಮ್ಮ ತಯಾರಿಯನ್ನ ನಡೆಸಬಹುದು. ಈ ಒಂದು ಕೋರ್ಸ್ ನಿಮಗೆ 200 ಅವರ್ಸ್ ಇದೆ. ಇದು ಎಷ್ಟು ಗಂಟೆ ಇದೆ ಹೇಳಿದ್ರು? 200 ಗಂಟೆವರೆಗೆ ಇರುವಂತಹ ಒಂದು ಕೋರ್ಸ್ ಇದು. ಈ 200 ಗಂಟೆವರೆಗೆ ನೀವು ಈ ಕ್ಲಾಸಸ್ ಗಳನ್ನ ನೋಡಿರಂತಂದ್ರೆ ಕಂಪ್ಲೀಟ್ ಸಿಲೆಬಸ್ ಮುಗಿತೈತಿ. ಈಗ ಹೆಂಗ್ ಮಾಡೋದ್ರಿ ಸರ್, ಇನ್ನೂ ಒಂದು 8, 10, 15 ದಿವಸ ಅಷ್ಟೇ ಐತಿ ನಮ್ಗೆ ಅಂತಂದ್ರ, ನೀವು ಈ ಕೋರ್ಸ್ ಅನ್ನ ತೆಗೆದುಕೊಂಡು ನಿಮ್ಗೆ ಇದು 6 ತಿಂಗಳವರೆಗೆ ವ್ಯಾಲಿಡಿಟಿ ಇರ್ತೈತಿ. ನೀವು ರಿವಿಷನ್ ಗೋಸ್ಕರ ಈ ಕ್ಲಾಸಸ್ ಗಳನ್ನ ತಗೋಬಹುದು. ರಿವಿಷನ್ ಅಂದ್ರೆ ಈಗಾಗಲೇ ಎಲ್ಲ ಓದಿರ್ತೀರಿ, ಅವುಗಳನ್ನ ಇನ್ನೊಂದ್ಸಲ ರಿವಿಷನ್ ಮಾಡ್ಕೊಳ್ಲಿಕ್ಕೆ ಓನ್ಲಿ ಕ್ಲಾಸಸ್ ಗಳನ್ನ ಪ್ಲೇ ಮಾಡಿ ನೀವು ಆರಾಮಾಗಿ ನೋಡ್ಕೋತ ಕುಂತ್ರ ಸಾಕು. ಏನು ಬೇರೆ ಮಾಡುವಂತದ್ದು ಅವಶ್ಯಕತೆ ಇಲ್ಲ. ರಿವಿಷನ್ ಒಳ್ಳೆ ರೀತಿಯಿಂದ ರಿವಿಷನ್ ಈ ಒಂದು ಕೋರ್ಸ್ ದಿಂದನೂ ಕೂಡ ನೀವು ಮಾಡಬಹುದು. ಕಂಪ್ಲೀಟ್ ಕೋರ್ಸ್ ಐತಿ ಇದು. ಇದರಲ್ಲಿ ನಿಮ್ಗೆ GK, ಮ್ಯಾಥ್ಸ್, ರೀಸನಿಂಗ್, ಇಂಗ್ಲಿಷ್ ಈ 4 ವಿಷಯದ ರೆಕಾರ್ಡೆಡ್ ಕ್ಲಾಸಸ್ ಗಳು ಇರ್ತಾವು. ಎಷ್ಟು ಬೇಕಾದಷ್ಟು ನೀವು ಕ್ಲಾಸಸ್ ಗಳನ್ನ ನೋಡಬಹುದು, ಎಷ್ಟು ಬೇಕಾದಷ್ಟು ಸಲ ನೋಡಬಹುದು. ಆಮೇಲೆ PDF ನೋಟ್ಸ್ ಗಳನ್ನ ಕೊಡ್ತೇವೆ, ಮಾಕ್ ಟೆಸ್ಟ್ ಇರ್ತೈತಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಎಲ್ಲಾನು ಇದರಲ್ಲಿ ಇರ್ತೈತಿ. ಇದು ಓನ್ಲಿ ನಿಮಗೆ ಆಫರ್ ಫೀಸ್ ದಲ್ಲಿ 999 ರುಪೀಸ್ ಅಲ್ಲಿ ಸಿಗ್ತಾ ಇದೆ. ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ಮಾಡ್ರಿ 8861927838 ನಂಬರ್ಗೆ. ಓಕೆನಾ? ಈಗ ಇನ್ನೊಂದು ಮಾಹಿತಿ ಏನು ಅಂತಂದ್ರೆ, ಈ ಒಂದು SSC GD ಗೆ ಮಾಕ್ ಟೆಸ್ಟ್ ಗಳು ಇರ್ತಕ್ಕಂಥದ್ದು ನಿಮ್ಗೆ ಕೊಡ್ತಾ ಇದ್ದೇವೆ ನಾವು. ಈ ಮಾಕ್ ಟೆಸ್ಟ್ ಗಳು ನಿಮ್ಗೆ ನಾನು ಇವತ್ತು ಯಾರೆಲ್ಲ SSC GD ಕೋರ್ಸ್ ಗೆ ಜಾಯಿನ್ ಆಗ್ಯಾರಿ ಅವ್ರಿಗೆ ನಾನು ಗ್ರೂಪ್ ಕೂಡ ಮಾಡೀನಿ, ಗ್ರೂಪ್ ದಲ್ಲಿ ಆಡ್ ಕೂಡ ಮಾಡೀನಿ. ಆ ಗ್ರೂಪ್ ದಲ್ಲಿ ಇವತ್ತು ನಾನು ನಿಮ್ಗೆ ಒಂದು ಆಪ್ ಲಿಂಕ್ ಬಿಡ್ತೇನೆ. ನಮ್ದು ಆಪ್ ಇದೆ, ಆ ಆಪ್ ಅದ ಲಿಂಕ್ ಬಿಡ್ತೇನೆ. ಆಪ್ ಅದ ಹೆಸರು ಕೂಡ ಹಿಟ್ ವಿತ್ ಮಾಸ್ ಅಂತ ಹೇಳನೆ ಇದೆ. ಆಪ್ ಲಿಂಕ್ ಬಿಡ್ತೀನಿ. ಆಪ್ ಅನ್ನ ಓಪನ್ ಮಾಡ್ರಿ, ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ರಿ. ಆಪ್ ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ನಿಮ್ಮ ಲೆಫ್ಟ್ ಸೈಡ್ ಗೆ ಒಂದು ಇಲ್ಲಿ 3 ಲೈನಿಂಗ್ಸ್ ಕಾಣ್ತಾವೆ. ಸೊ ಆ 3 ಲೈನಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ಅಲ್ಲಿ ಫ್ರೀ ಮಟೀರಿಯಲ್ ಅಂತ ಹೇಳಿ ಇದೆ ಒಂದು ಆಪ್ಷನ್ ಏನಿರ್ತೈತಿ, ಫ್ರೀ ಮಟೀರಿಯಲ್ ಅಂತ ಇರ್ತೈತಿ. ಆ ಫ್ರೀ ಮಟೀರಿಯಲ್ ಮೇಲೆ ಕ್ಲಿಕ್ ಮಾಡ್ರಿ. ಅದ್ರೊಳಗೆ 3 ಆಪ್ಷನ್ಸ್ ಗಳು ಓಪನ್ ಆಗ್ತಾವೆ. ಇಲ್ಲಿ PDF ಇರ್ತೈತಿ, ವಿಡಿಯೋಸ್ ಇರ್ತೈತಿ, ಟೆಸ್ಟ್ ಇರ್ತೈತಿ. ಮೂರನೇದೊಳಗೆ ಟೆಸ್ಟ್ ಏನಿರ್ತೈತಿ ಆ ಟೆಸ್ಟ್ ಮೇಲೆ ಕ್ಲಿಕ್ ಮಾಡ್ರಿ ಅಂತಂದ್ರ ನಿಮ್ಗ 9 ಮಾಕ್ ಟೆಸ್ಟ್ ಗಳು ಅದರಲ್ಲಿ ನಮ್ಮ ಆಪ್ ದಲ್ಲಿ ಸಿಗ್ತವೆ. ಓಕೆ, 9 ಮಾಕ್ ಟೆಸ್ಟ್ ಗಳು ಇರ್ತವೆ. ಅದರಲ್ಲಿ GK, ಮ್ಯಾಥ್ಸ್, ರೀಸನಿಂಗ್, ಇಂಗ್ಲಿಷ್ 3 ವಿಷಯದ್ದು ಕ್ವಶನ್ಸ್ ಗಳು ಇರ್ತವೆ. ಟೈಮಿಂಗ್ ಇರ್ತೈತಿ 1 ಗಂಟೆ. ಆ 1 ಗಂಟೆ ಒಳಗೆ ನೀವು ಎಷ್ಟು ಆಗ್ತೈತಿ ಅಷ್ಟು ನೀವು ನೋಡ್ಕೋಬಹುದು. ಆಮೇಲೆ ನೆಗೆಟಿವ್ ಕೂಡ ಅದರಲ್ಲಿ ಇರ್ತಾ ಇದೆ. ಓಕೆ, ಸೊ ಅದನ್ನ ನೀವು ಏನ್ ಮಾಡ್ರಿ, ಇವತ್ತು ನಾನು ಈ ಒಂದು ಏನ್ ನಮ್ಮ SSC GD ಗ್ರೂಪ್ ಇದೆ ಅದರಲ್ಲಿ ನಾನು ಶೇರ್ ಮಾಡ್ತೇನೆ ಮಾಕ್ ಟೆಸ್ಟ್ ಗಳನ್ನ ಅಟೆಂಡ್ ಮಾಡೋ ಸಲುವಾಗಿ. 9 ಮಾಕ್ ಟೆಸ್ಟ್ ಅದಾವ. 9 ಮಾಕ್ ಟೆಸ್ಟ್ ಡೈಲಿ ಒಂದೊಂದು ಮಾಕ್ ಟೆಸ್ಟ್ ಅನ್ನ ಅಟೆಂಡ್ ಮಾಡ್ರಿ. ಸೊ ಯಾರೆಲ್ಲ SSC GD ಗೆ ಕೋರ್ಸ್ ಗೆ ಜಾಯಿನ್ ಆಗಿರಿ, ಗ್ರೂಪ್ ದೊಳಗಿದ್ದಾರೆ, ಅವರೆಲ್ಲರಿಗೂ ಈ ಒಂದು ಆಪ್ ದ ಲಿಂಕ್ ಅನ್ನ ಕಳಿಸ್ತೇನೆ. ಅಲ್ಲಿ ಹೋಗಿ ನೀವು ಏನ್ ಮಾಡ್ರಿ, ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಮಾಕ್ ಟೆಸ್ಟ್ ಅನ್ನ ಕೊಡ್ರಿ, ಎಷ್ಟು ಮಾರ್ಕ್ಸ್ ಬರತ್ತಾವ ನೋಡ್ಕೊಳ್ರಿ. ಓಕೆನಾ? ಇದಾದ್ಮೇಲೆ ಈ ಕೋರ್ಸ್ ಗೆ ಜಾಯಿನ್ ಆಗುವಂತಹ ಅಭ್ಯರ್ಥಿಗಳಿದ್ರೆ ನೀವು ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ನೀವು ನನಗೆ ಮಾಡಬಹುದು. ಈಗ ಯಾವ ರೀತಿ ನಾವು ನಮ್ಮ ಡೇಟ್ ಆಮೇಲೆ ಶಿಫ್ಟ್ ಅನ್ನ ನೋಡ್ಕೋಬಹುದು ಅಂತೇಳಿ, ಮೊದಲನೇದಾಗಿ ನೀವು ಈ ಒಂದು SSC GD ಯ ಡೇಟ್ ಅದು ನೋಡ್ಬೇಕು ಅಂತಂದ್ರೆ ssc.gov.in ಅನ್ನುವಂತಹ ಒಂದು ವೆಬ್ಸೈಟ್ ಅನ್ನ ಇದಕ್ಕ ನೀವು ಸರ್ಚ್ ಮಾಡ್ಬೇಕು. ಯಾವುದೇ ಒಂದು ಗೂಗಲ್ ಓಪನ್ ಮಾಡಿ, ಬ್ರೌಸರ್ ಅನ್ನು ಓಪನ್ ಮಾಡಿ, ಅದ್ರೊಳಗೆ ಇದನ್ನ ಸರ್ಚ್ ಮಾಡಿದ್ರೆ ಅಂತಂದ್ರ ಈ ಒಂದು ಫಸ್ಟ್ ಆಪ್ಷನ್ ಬರ್ತೈತಿ. ಆ ಫಸ್ಟ್ ಆಪ್ಷನ್ ದೊಳಗನ ಏನು ಅಂತಂದ್ರ
ssc.gov.in ಅಲ್ಲಿ ಲಾಗಿನ್ ಅಂತ ಹೇಳಿ ಒಂದಿರ್ತೈತಿ. ಲಾಗಿನ್ ಅಂತ ಹೇಳಿ ಇರ್ತೈತಿ. ಆ ಆಪ್ಷನ್ ಅನ್ನ ನೀವು ಕ್ಲಿಕ್ ಮಾಡ್ಬೇಕು. ಈ ಆಪ್ಷನ್ ಇದು ಪೂರ್ತಿ ಬರ್ದಿರುವಂತದ್ದು ಒಂದು ಆಪ್ಷನ್ ಇರ್ತೈತಿ. ಇಲ್ಲಿ ಇದನ್ನ ಸರ್ಚ್ ಮಾಡಿದ್ಮೇಲೆ ಲಾಗಿನ್ ಅನ್ನುವಂತ ಒಂದು ಆಪ್ಷನ್ ಮೇಲೆ ಸರ್ಚ್ ಕ್ಲಿಕ್ ಮಾಡಿರ ಅಂತಂದ್ರ ಈ ಪೇಜ್ ನಿಮ್ಗ ಕಾಣಿಸ್ತೈತಿ. ಇಲ್ಲಿ ಏನ್ ಮಾಡ್ಬೇಕು, ಕ್ಯಾಂಡಿಡೇಟ್ಸ್ ಇರ್ತಕ್ಕಂಥದ್ದು ಇಲ್ಲಿ ಇರ್ತೈತಿ. ಇಲ್ರೊಳಗೆ ಏನ್ ಮಾಡ್ಬೇಕು, ನಿಮ್ಮ ರಿಜಿಸ್ಟರ್ ನಂಬರ್ ಅನ್ನ ಇಲ್ಲಿ ಫಿಲ್ ಅಪ್ ಮಾಡ್ಬೇಕಾಗುತ್ತೆ. ನಿಮ್ಮ ರಿಜಿಸ್ಟರ್ ನಂಬರ್ ಎಲ್ಲಿ ಇರ್ತೈತಿ, ನಿಮ್ಮ ರಿಜಿಸ್ಟರ್ ನಂಬರ್ ನೀವು ಅಪ್ಲಿಕೇಶನ್ ಹಾಕಿರ್ತಿರಲ್ಲ SSC/GD ಅದ್ರೊಳಗ ರಿಜಿಸ್ಟರ್ ನಂಬರ್ ಇರ್ತೈತಿ. ಆ ಟೈಮ್ ಒಳಗೆ ನೀವು ಒಂದು ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡಿರ್ತೀರಿ. ಆ ಪಾಸ್ವರ್ಡ್ ಅನ್ನ ಇಲ್ಲಿ ಹಾಕ್ಬೇಕಾಗುತ್ತೆ. ಒಂದ್ ವೇಳೆ ನಿಮಗೆ ಗೊತ್ತಿರಲಿಲ್ಲ ಪಾಸ್ವರ್ಡ್ ಅಂತ ಫಾರ್ಗಟ್ ಪಾಸ್ವರ್ಡ್ ಹಾಕ್ರಿ. ಅದಕ್ಕೊಂದು OTP ನಿಮ್ಮ ಮೊಬೈಲ್ ನಂಬರ್ಗೆ ಬರ್ತೈತಿ ಅಥವಾ ನಿಮ್ಮ ಜಿಮೇಲ್ ID ಗೆ ಬರ್ತೈತಿ. ಅದರಿಂದ ನೀವು ಇಲ್ಲಿ ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡ್ಕೋಬಹುದು. ಸೊ ನಿಮಗೆ ರಿಜಿಸ್ಟರ್ ನಂಬರ್ ಪಾಸ್ವರ್ಡ್ ಗೊತ್ತೈತಂದ್ರೆ ಡೈರೆಕ್ಟ್ ಆಗಿ ಹಾಕ್ರಿ. ಆಮೇಲೆ ಇಲ್ಲಿ ಕ್ಯಾಪ್ಚಾ ಇರ್ತೈತಿ. ಈ ಕ್ಯಾಪ್ಚಾವನ್ನ ಏನ್ ಮಾಡ್ರಿ, ಇಲ್ಲಿ ತುಂಬ್ರಿ. ಏನ್ ಕ್ಯಾಪ್ಚಾ ಇರ್ತೈತಿ ಅದು. ಸೊ ಈ ಕ್ಯಾಪ್ಚಾನ ಏನ್ ಮಾಡ್ಬೇಕು, ಇಲ್ಲಿ ತುಂಬಬೇಕು. ಇಲ್ಲಿ ತುಂಬಿದ್ಮೇಲೆ ಲಾಗಿನ್ ಬಟನ್ ಅಂತ ನಿಮ್ಗೆ ಕೆಳಕ್ ಕಾಣ್ತೈತಿ. ಇಲ್ಲಿ ಲಾಗಿನ್ ಇರ್ತಕ್ಕಂಥದ್ದು ಇಲ್ಲಿ ಆಗ್ಬೇಕು. ಲಾಗಿನ್ ಆದ ತಕ್ಷಣ ಒಂದು ಪೇಜ್ ಓಪನ್ ಆಗ್ತೈತಿ. ಇದ್ರೊಳಗೆ ನಿಮ್ದು ಎಲ್ಲಾ ಡಿಟೇಲ್ ಇರ್ತೈತಿ. ಇದ್ರೊಳಗೆ ಈ ಪೇಜ್ ಅಲ್ಲಿ ಏನಿರ್ತೈತಿ, ಎಲ್ಲಾ ಡಿಟೇಲ್. ನಿಮ್ಮ ಹೆಸರು ಇರ್ತೈತಿ, ನಿಮ್ಮ ತಂದೆ ಹೆಸರು, ರಿಜಿಸ್ಟರ್ ನಂಬರು, ರೋಲ್ ನಂಬರು ಎಲ್ಲಾನು ಕಂಪ್ಲೀಟ್ ಆಗಿರುವಂತಹ ಮಾಹಿತಿ ನಿಮ್ಗೆ ಇದ್ರೊಳಗೆ ಸಿಗ್ತದೆ. ಈ ಒಂದು ಪೇಜ್ ಓಪನ್ ಆದ್ಮೇಲೆ ಕೆಳಗಡೆ ಒಂದ್ ಸ್ವಲ್ಪ ಹಿಂಗ್ ಮ್ಯಾಲ್ ಮಾಡಿದ್ಮೇಲೆ ಇಲ್ಲಿ CT/GD 2025 ಪೇಪರ್ 1 ಅಡ್ಮಿಷನ್ ಸರ್ಟಿಫಿಕೇಟ್ ನೋ ಯುವರ್ ಸಿಟಿ ಈಸ್ ಲೈವ್ ಅಂತ ಐತ್ಲಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ಇದ್ರ ಮೇಲೆ ಏನ್ ಮಾಡ್ಬೇಕು, ಈ ಗ್ರೀನ್ ಅಂತ ಏನ್ ಬರ್ತೈತಿ, ಗ್ರೀನ್ ಮೇಲೆ ನೀವು ಕ್ಲಿಕ್ ಮಾಡ್ಬೇಕು. ಗ್ರೀನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಾಗ್ತೈತಿ ಹೇಳ್ರಿ, ಒಂದು ಪೇಜ್ ಓಪನ್ ಆಗ್ತೈತಿ. ಈ ರೀತಿ ಒಂದು ಪೇಜ್ ಓಪನ್ ಆಗ್ತೈತಿ, ಒಂದು ಪಾಪ್ ಓಪನ್ ಆಗ್ತೈತಿ. ಇಲ್ಲಿ ಎಕ್ಸಾಮಿನೇಷನ್ ಇರ್ತೈತಿ. ಇದನ್ನ ನೀವು ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಬಾಣಚಿಹ್ನ, ಇದ್ರಲ್ಲಿ ಬಹಳಷ್ಟು ಎಕ್ಸಾಮ್ಸ್ ಬರ್ತಾವ. ಅದ್ರಲ್ಲಿ ಏನ್ ಮಾಡ್ಬೇಕು ಅಂತಂದ್ರ SSC/GD ಎಕ್ಸಾಮ್ ಏನೈತಿ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ರಿ. ಆಮೇಲೆ ಕೆಳಗೆ ಇಲ್ಲಿ ಬಾಣಚಿಹ್ನ ಐತಿ, ಇದನ್ನ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಇಲ್ಲಿ ಇಯರ್ ತೋರ್ಸೈತಿ. ಫಸ್ಟ್ ಗೆ ಏನಿರ್ತೈತಿ, ಇಲ್ಲಿ 2000 ಮೊದಲು ಏನಿರ್ತೈತಿ 2000 ಸಾರಿ 2026 ಇರ್ತೈತಿ, 2025 ಕೆಳಗಿರ್ತೈತಿ, 2024 ಹಿಂಗಿರ್ತೈತಿ. ಇದ್ರೊಳಗೆ ಯಾವ ಚಾಯ್ಸ್ ಮಾಡ್ಬೇಕು, 2025 ಚಾಯ್ಸ್ ಮಾಡ್ಬೇಕು. ಆಮೇಲೆ ಮೇಲಿನ ಆಪ್ಷನ್ ದಲ್ಲಿ SSC/GD ಅಂತ ಇರ್ತೈತಿ, ಅದ್ರ ಕ್ಲಿಕ್ ಮಾಡ್ಬೇಕು. ಇಷ್ಟು ಕ್ಲಿಕ್ ಮಾಡಿ ಚೆಕ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿರಿ ಅಂತಂದ್ರ ನಿಮ್ಗೆ ಏನಾಗ್ತೈತಿ ಅಂತಂದ್ರ ಈ ರೀತಿ ಒಂದು ಪೇಜ್ ಓಪನ್ ಆಗ್ತೈತಿ. ಚೆಕ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಪೇಜ್ ಓಪನ್ ಆಗ್ತೈತಿ. ಇದ್ರೊಳಗ ಮೇಲೆ ಫಸ್ಟ್ ನಿಮ್ಮ ಹೆಸರು ಇರ್ತೈತಿ, ಆಮೇಲೆ ನಿಮ್ಮ ತಂದೆ ಹೆಸರು ಇರ್ತೈತಿ, ಫಾದರ್ ನೇಮ್ ಇರ್ತೈತಿ, ಆಮೇಲೆ ರಿಜಿಸ್ಟರ್ ನಂಬರ್ ಇರ್ತೈತಿ. ಸೊ ಇದಾದ್ಮೇಲೆ ಎಕ್ಸಾಮ್ ಡೇಟ್ ಇರ್ತೈತಿ, ಯಾವ ಡೇಟ್ಗೆ ಎಕ್ಸಾಮ್ ಇದೆ, ಆಮೇಲೆ ಶಿಫ್ಟ್ ಎಷ್ಟನೇದ್ ಐತಿ, ಎಕ್ಸಾಮ್ ಟೈಮ್ ಯಾವಾಗ ಐತಿ ಅನ್ನೋದ್ರಲ್ಲಿ ಇರ್ತೈತಿ. ಆಮೇಲೆ ನಿಮ್ಮ ಸ್ಟೇಟಸ್ ಕೂಡ ಇಲ್ಲಿ ಇರ್ತೈತಿ. ಇಲ್ಲಿ ಅಪ್ಲಿಕೇಶನ್ ಅಕ್ಸೆಪ್ಟೆಡ್ ಅಂತ ಇತ್ತು ಅಂತಂದ್ರ ನಿಮ್ಗೆ ಅಡ್ಮಿಟ್ ಕಾರ್ಡ್ ಬರ್ತೈತಿ. ಈ ಅಪ್ಲಿಕೇಶನ್ ರಿಜೆಕ್ಟೆಡ್ ಇತ್ತು ಅಂತಂದ್ರೆ ಇದು ಬರಂಗಿಲ್ಲ. ಏನು ಅಪ್ಲಿಕೇಶನ್ ರಿಜೆಕ್ಟೆಡ್ ಇತ್ತು ಅಂತಂದ್ರೆ ಇದು ಯಾವ್ದು ಬರಂಗಿಲ್ಲ. ಯಾರ್ದು ಕೂಡ ರಿಜೆಕ್ಟ್ ಆಗ್ಬಾರ್ದು ಅಂತ ಹೇಳಿ ಅನ್ಕೋತೇನೆ ನಾನು. ಎಲ್ಲರೂ ಅಕ್ಸೆಪ್ಟ್ ಆಗ್ಲಿ, ಎಲ್ಲರೂ ಎಕ್ಸಾಮ್ ಬರೀಲಿ. ಓಕೆ, ಅಪ್ಲಿಕೇಶನ್ ಅಕ್ಸೆಪ್ಟ್ ಅಂತ ಬಂದಿರ್ತೈತಿ. ಆಮೇಲೆ ಇಲ್ಲಿ ಡೇಟ್, ಶಿಫ್ಟ್, ಟೈಮ್ ಇರ್ತೈತಿ. ಬಟ್ ಪ್ಲೇಸ್ ಇರ್ತಕ್ಕಂಥದ್ದು ಇನ್ನ ನಿಮ್ಗೆ ಕೊಟ್ಟಿಲ್ಲ. ಪ್ಲೇಸ್ ಯಾವಾಗ ಕೊಡ್ತಾರು ಅಂತಂದ್ರ ಇದು ನಿಮ್ಗೆ 4 days ಬಿಫೋರ್ ಸಿಗ್ತೈತಿ. 4 days ಬಿಫೋರ್ ಅಂತಂದ್ರ 4 ದಿನ ಮುಂಚೆ ಅಂತಂದ್ರೆ ಈಗ ನೋಡ್ರಿ, ಈ ಎಕ್ಸಾಮ್ 18ನೇ ತಾರೀಕಿಗೆ ಐತಲ್ಲ, ಇವ್ರಿಗೆ ಏನು ಅಂತಂದ್ರೆ 14ನೇ ತಾರೀಕಿಗೆ ಏನಾಗ್ತೈತಿ ಅಂತಂದ್ರ 14ನೇ ತಾರೀಕಿಗೆ ಅಡ್ಮಿಟ್ ಕಾರ್ಡ್ ಬರ್ತೈತಿ. ಈ ಅಡ್ಮಿಟ್ ಕಾರ್ಡ್ ಒಳಗನೆ ನಿಮ್ಗೆ ಗೊತ್ತಾಗ್ತೈತಿ ಎಲ್ಲಿ ಪ್ಲೇಸ್ ಐತಂತೆ. ಅದಕ್ಕಿಂತ ಮುಂಚೆ ಗೊತ್ತಾಗಂಗಿಲ್ಲ. ಓಕೆನಾ. 14 ಈಗ 4 ಅಥವಾ 5 ದಿವಸದ ಮುಂಚೆ ಏನಾಗ್ತಾರ, ಅಡ್ಮಿಟ್ ಕಾರ್ಡ್ ಬಿಡ್ತಾರೋ, ಇಲ್ಲೇ ಬರ್ಬೇಕು. ಅವಾಗ ಮತ್ ಹಿಂಗ ರಿಜಿಸ್ಟರ್ ಮಾಡ್ಬೇಕು. ಇಲ್ಲಿ ಒಂದು ಲಿಂಕ್ ಬಿಟ್ಟಿರ್ತಾರೆ, ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿರ ಅಂತಂದ್ರ ಅಪ್ಲಿಕೇಶನ್ ನಿಮ್ದ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆಗ್ತೈತಿ. ಸೊ ಹಾಗೆ ಈ 14ನೇ ತಾರೀಕಿಗೆ ಗೊತ್ತಾಗ್ತೈತಿ ಪ್ಲೇಸ್ ಯಾವಾಗ ಎಲ್ಲಿದೆ, ಎಲ್ಲಿ ಹೋಗ್ಬೇಕು ಎಕ್ಸಾಮ್ಗೆ ಅಂತ ಹೇಳಿ. ಅಲ್ಲಿವರೆಗೆ ನಿಮ್ಗೆ ಗೊತ್ತಿರಂಗಿಲ್ಲ. ಇದನ್ನ ಫಸ್ಟ್ ನೋಡ್ಕೊಂಡು ಇಟ್ಕೋಬೇಕು. ನೀವು 18ನೇ ತಾರೀಕು ನೋಡ್ಕೊಂಡು ಇಟ್ಕೊಂಡಿರ್ತೀರಿ. ಈ 18ನೇ ತಾರೀಕದ 4 ದಿನ ಮುಂಚೆ ಅಂದ್ರ 14ನೇ ತಾರೀಕಿಗೆ ಹೋಗಿ ಮತ್ತೆ ಇಲ್ಲೇ ಬರ್ಬೇಕು. ಇದ ವೆಬ್ಸೈಟ್ ಒಳಗ ಇಲ್ಲಿ ಎಲ್ಲಾ ಓಪನ್ ಮಾಡ್ಬೇಕು. ಅವಾಗ ಇಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ನಿಮ್ಮ ಅಡ್ಮಿಟ್ ಕಾರ್ಡ್. ಆ ಅಡ್ಮಿಟ್ ಕಾರ್ಡ್ ದಲ್ಲಿ ಪ್ಲೇಸ್ ಇರ್ತಕ್ಕಂಥದ್ದು ನಿಮ್ಗೆ ಕೊಟ್ಟಿರ್ತಾರೆ. ಓಕೆ, ಇದಿಷ್ಟು ಗೊತ್ತಾಯ್ತು. ಆಮೇಲೆ ಇನ್ನೊಂದೇನು ಅಂತಂದ್ರ ಎಲ್ಲಾ ಡೇಟ್ಸ್ ಗಳನ್ನ ಬಿಟ್ಟಾರೆ. 4ನೇ ತಾರೀಕಿಂದ ಆಗುವಂತಹ ಎಷ್ಟು ಎಕ್ಸಾಮ್ಸ್ ಗಳಿದಾವೆ, ಎಷ್ಟು ಶಿಫ್ಟ್ ಗಳಿದಾವೆ, ಎಷ್ಟು ಡೇಟ್ ಇದಾವೆ, ಎಲ್ಲಾ ಎಕ್ಸಾಮ್ಸ್ ಗಳ ಡೇಟ್ ಇರ್ತಕ್ಕಂಥದ್ದು ಬಿಟ್ಟಾರೆ. ಬರೇ 10 ದಿವಸದ ಅಷ್ಟೇ ಬಿಟ್ಟಿಲ್ಲ, ಎಲ್ಲಾರ್ದು ಬಿಟ್ಟಾರೆ. ಇದು ನೋಡಿ 18ನೇ ತಾರೀಕದ್ದು ಬಿಟ್ಟಾರೆ. ಸೊ ಈಗಲಿಂದ 18 ಅಂದ್ರೆ 20 ದಿವಸದ ಮುಂಚಿತವಾಗಿರ್ತಕ್ಕಂಥ ಎಲ್ಲಾ ಎಕ್ಸಾಮ್ ದ ಡೀಟೇಲ್ಸ್ ಬಿಟ್ಟಾರೆ. ಬಟ್ ಪ್ಲೇಸ್ ಬಿಟ್ಟಿಲ್ಲ.
ಸೊ ಹಾಗಾಗಿ ಪ್ಲೇಸ್ ನಿಮ್ಗೆ ಅಡ್ಮಿಟ್ ಕಾರ್ಡ್ ಒಳಗನ ನೋಡಾಕ ಸಿಗ್ತೈತಿ. ಓಕೆ, ಇದಿಷ್ಟು ಏನು ಅಂತಂದ್ರೆ ಮಾಹಿತಿ ನಿಮಗೆ SSC GD ಒಂದು SSC GD ಓಕೆ SSC GD ಒಂದು ಮಾಹಿತಿ ಇರ್ತಕ್ಕಂಥದ್ದಿದೆ. ಸೊ ಈ ಒಂದು ಮಾಹಿತಿ ಇರುವಂತದ್ದು ಎಲ್ಲರೂ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ನಿಮ್ಮೆಲ್ಲ ಫ್ರೆಂಡ್ಸ್ ಗಳಿಗೆ ಕೂಡ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಜೈ ಹಿಂದ್.